ದೊಡ್ಡ ಮನ್ಸು ನೋಡಿ. ಅಜ್ಜಿ ನನಗೆ ಅರ್ಧ ಜಮೀನ್ ಕೊಟ್ಬಿಟ್ಟು ಇನ್ನರ್ಧಕ್ಕೆ ಬೆಳೆ ಟ್ಯಾಕ್ಟ್ರಲ್ಲಿ ಆಯ್ತಂತೆ, ಅದು ಚೆಲ್ಕೊಡುತ್ತಂತೆ ನನಗೆ. ನೋಡಿ ಅಜ್ಜಿ ಎಷ್ಟು. ನಿನ್ನ ಹೆಸರೇನು ಅಜ್ಜಿ? ನನ್ನ ಹೆಸರು ಅಂಜನಮ್ಮ. ನಾನು ನಿಮ್ಮ ಜೊತೆಗೆ ಮಾತಾಡಕ್ಕೆ ಬಂದೆ. ಏನು ಸೊಪ್ಪಿದು? ಹಾಂ, ಓ ನೀವೇ ಬೆಳೆಯೋದಾ? ಇಲ್ಲಿ ಬೆಳೆದು ಮಾರದಾ? ಬರ್ಬೋದು ಒಳಗೆ? ಕೆಸ್ತೂರು, ದೊಡ್ಡಬಳ್ಳಾಪುರ. ನಿಮ್ಮನ್ನು ನೋಡೋಕ್ಕೇನೆ. ನಿಮ್ಮ ಹೆಸರೇನು? ಇದೇ ಊರ್ಯಾರ ನೀವು? ಹೌದಾ? ಓ, ಈಗ ನೀವು ಒಂದೊಂದು ಇದನ್ನ ಇದು ಮಾಡಬೇಕಾ? ನೀಟಾಗಿ ಕೀಳೋದಾ? ಪಾಲಕ್ಕು ಅಜ್ಜಿನ ತೆಗಿ ಫಸ್ಟು. ಪಾಲಕ್ ಸೊಪ್ಪ ಇದು? ಎಷ್ಟು ದಿನಕ್ಕೆ ಬೆಳೆಯೋದಿದು? 25 ದಿನ ಅಷ್ಟೇನಾ? ಹಿಂಗರ್ಧ ನಂಗರ್ಧ? ಹಂಗೆ ಮಾಡಮ್ಮ. ನನಗೆ ಹೇಳ್ಕೊಡು ಹಾಕೋದನ್ನ. ನೀನು ಅರ್ಧ ಆ ಕಡೆ ಹಾಕು, ನಾನು ಅರ್ಧ ಈ ಕಡೆ ಹಾಕೋತೀನಿ. ಅಷ್ಟೇ ಹೋಗು, ಟ್ಯಾಕ್ಟ್ರಿಗೆ ಎಲ್ಲ ಚೆಲ್ಲಿ ಕೊಡ್ತೀನಿ ನಾವೇನೆ. ಓ ಅಜ್ಜಿದು ಎಷ್ಟು ದೊಡ್ಡ ಮನ್ಸು ನೋಡಿ. ಅಜ್ಜಿ ನನಗೆ ಅರ್ಧ ಜಮೀನ್ ಕೊಟ್ಬಿಟ್ಟು ಇನ್ನರ್ಧಕ್ಕೆ ಬೆಳೆ ಟ್ಯಾಕ್ಟ್ರಲ್ಲಿ ಆಯ್ತಂತೆ, ಅದು ಚೆಲ್ಕೊಡುತ್ತಂತೆ ನನಗೆ. ನೋಡಿ ಅಜ್ಜಿ ಎಷ್ಟು. ನಿನ್ನ ಹೆಸರೇನು ಅಜ್ಜಿ? ನನ್ನ ಹೆಸರು ಅಂಜನಮ್ಮ. ಎಷ್ಟು ವರ್ಷ ನಿಂಗೆ? ಗೊತ್ತಿಲ್ಲಮ್ಮ, ನಾವು ಓದಿಲ್ಲ. 80? ಓದಿಲ್ಲ. ನೀವೆಲ್ಲ ಏನು ಸೊಸೆ ಮಗ? ಓ ನೋಡ್ರ, ಫ್ಯಾಮಿಲಿ ಪೂರ್ತಿ ಇಲ್ಲಿ ಇವರೇ ನೋಡ್ಕೊಳ್ಳೋದು. ಇದು ಎಷ್ಟು ದಿನದ ಅಂಕಲ್ ಇದು? 25 ದಿನ ಹಾಕದ. ಫಸ್ಟ್ ಏನು ಮಾಡೋದು ಇದನ್ನ? ಅಂದರೆ ಫ್ರೆಶ್ ಪಾಲಕ್ ಸೊಪ್ಪಿಲ್ಲಿ ಅಂದರೆ ಇಲ್ಲೇ ಬೆಳೆದು ಇವರೆಲ್ಲ ಕಟ್ಟಿ ನೀವು ಮಾರ್ಕೆಟ್ಗೆ ಹಾಕೋದು ಅನ್ಸುತ್ತಲ್ಲ? ದೊಡ್ಡಬಳ್ಳಾಪುರಕ್ಕೆ ಹಾಕೋದು. ಕೇಳೋಣ ಬನ್ನಿ, ಈ ಬೆಳೆನ ಎಷ್ಟು ದಿನಕ್ಕೆ ಬೆಳೀತಾರೆ, ಇದಕ್ಕೆ ಏನೆಲ್ಲ ಪೋಷಕಾಂಶ ಆಹಾರಗಳನ್ನ ಕೊಡ್ತಾರೆ ಅನ್ನೋದನ್ನ. ಏನು ಹಾಕೋದು ಇದಕ್ಕೆ? ಫಸ್ಟು ಭೂಮಿ ಹಸನು ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಉಳುಮೆ ಮಾಡಿ ಅಲ್ವೇ ಹೊಡೆದು ಹಸನು ಮಾಡ್ಕೊಬೇಕು. ಹಸನು ಮಾಡಿದಾದ್ಮೇಲೆ ಬೀಜ ಚೆಲ್ಲಬೇಕು. ಬೀಜ ಚೆಲ್ಲಿದಾದ್ಮೇಲೆ ಅಲ್ವೇ ತಿರ್ಬೇಕು. ಅಲ್ವೇ ತಿರುವಿದಾದ್ಮೇಲೆ ಡ್ರಿಪ್ ಹಾಕ್ಬೇಕು. ಡ್ರಿಪ್ ಹಾಕಿ ನೀರು ಬಿಟ್ಟ ಮೇಲೆ 5 ದಿವಸ 25 ದಿನಕ್ಕೆ ಮಾಡಿ ಮುಗಿಸ್ತೀರಾ? ಮಾಡಿದ್ಮೇಲೆ 20 ದಿವಸ ಬೇಕು ಬರೋದಕ್ಕೆ. ಇದು ಒಂದು ದಿವಸ ಎಲ್ಲ ಉತ್ತು ಹಸನು ಮಾಡಿ ಎಲ್ಲ ರೆಡಿ ಮಾಡ್ತೀರಿ. ಖಾಲಿ ಭೂಮಿ ನೆನೆಸ್ಬೇಕು ಅಂದರೆ ಒಂದು ವಾರ ನೆನೆಸಿ ಬಿಡಬೇಕು. ಒಂದು ವಾರ ನೆನೆಸಿ ಬಿಟ್ಟ ಮೇಲೆ ಸೆಬ್ಬಿ ಬರ್ತದೆ. ಸೆಬ್ಬಿ ಬಂದಾಗ ಉಳ್ಬೇಕು. ಉತ್ತು ಹಸನು ಮಾಡಿ ಅಲ್ವೇ ಹೊಡೆದು ಇದು ಬೀಜನ ಹಾಕೋದು ಫಸ್ಟ್. ಬೀಜ ನೀಟಾಗ ರೆಡಿ ಮಾಡ್ಕೊಂಡು ಬೀಜ ಚೆಲ್ಲಿ ಆಮೇಲೆ ಅಲ್ವೇ ತಿರ್ಬಿಟ್ಟು ಬೀಜ ಚೆಲ್ಲಿ ಡ್ರಿಪ್ ಹಾಕೋದು. ಡ್ರಿಪ್ ಹಾಕಿ ನೀರು ಬಿಟ್ಟರೆ 4 ದಿವಸಕ್ಕೆ ಉಟ್ವಳಿ ಬರ್ತದೆ. ಉಟ್ವಳಿ ಒಂದು 4 ದಿವಸ ಉಟ್ವಳಿ ಬಂದಿದ್ದಾದ್ಮೇಲೆ ಅಲ್ಲಿಂದ 25 ದಿನಕ್ಕೆ ಕಟಾವು ಬರ್ತದೆ. ಅಂದ್ರೆ ಕಟಾವಂದ್ರಿಗೆ ಮಾಡ್ತಾ ಇದ್ದೀರಲ್ಲ ಅದೇ ಇದು ಕುಯ್ಕೊಂಡ್ರು ಚಿಗುರ್ತದೆ. ನಾವು ಇನ್ನೊಂದ್ಸಲ ಅದು ನೀವು ಹೇಳಿದ್ರಲ್ಲ ಆ ಪ್ರೋಸೆಸ್ ಮಾಡಂಗಿಲ್ಲ, ಹಾಕಂಗಿಲ್ಲ. ಅದಾಗ ಅದೇ ಉಡುತ್ತಾ ಹಿಂಗ? ಹಂಗಾದ್ರೆ ಕಿತ್ತಾದ್ಮೇಲೆ ಇಲ್ಲ ಈ ಕುಯ್ದ್ರೆ ಬರ್ತದೆ. ಇದನ್ನ ಕುಡ್ಗೋಲಲ್ಲಿ ಇಲ್ಲಿ ಕುಯ್ದ್ರೆ ಒಡ್ಕಾಣುತ್ತೆ. ಬೇರೆ ಬರಲ್ಲ. ಇವು ತಪ್ಸ್ಕೊಳೋದಲ್ಲ ಒಂದೊಂದು. ನೋಡಿ ಇದೆಲ್ಲ ನೋಡಿ, ಇದೆಲ್ಲ ಚಿಗುರ್ತದೆ. ಅದು ಒಂದೊಂದು ಮಂಟೆ ಎಷ್ಟು ದಪ್ಪ ಆಗ್ತದೆ. ಇದು ಎಲ್ಲ ಮಾರ್ಕೆಟ್ಗೆ ಹೋಗುತ್ತಾ? ಎಲ್ಲ ಮಾರ್ಕೆಟ್ಗೆ. ಅಂದ್ರೆ ಇವತ್ತು ನೀವು ಕಟ್ಟಿ ನಾಳೆ ಹಾಕದ ಮಾರ್ಕೆಟ್ಗೆ? ಸಂಜೆನೆ ಬೆಳಗಿನ ಜಾವ 4 ಗಂಟೆಗೆ ಮಾರ್ಕೆಟ್ ಹಾಕ್ತೀರಾ? ಲೂಸು ತುಂಬ್ಕೊಂಡು ಹೋಗ್ಬೋದು, ಚೀಲ ಮಾಡ್ಬೋದು, ಹೆಂಗ್ ಬೇಕಾದ್ರೂ ಸಾಗಾಣಿಕೆ. ಮತ್ತೆ ನಂಗೆ ಕೊಡಲ್ವಾ? ತಗೊಂಡೋಗ್ರಿ. ಸಾಕು ಅಷ್ಟೇ. ಬೆಳೆದಿರೋದು ಕೊಡೋದು ನಿಮ್ಮ ಕೊಡೋಕೆ ಅಲ್ಲ, ಎಷ್ಟು ಚೆನ್ನಾಗಿದೆ. ಪಾಠಕ್ಕೆ ಬಂದು ಸೊಪ್ಪು ಕೊಡಲ್ಲ ಅಂದ್ರೆ ಹೆಂಗೆ ನಾವು ಹೋಗತ್ತೆ? ಎಷ್ಟು ಹಾಳು ಕೊಡ್ತೀರ ತಗಮ್ಮ. ಹೌದಾ? ಕಾಟಕ್ಕೆ ಪಾಪ ಕಳಿ ಅಂತ ತಿನ್ಲಿ ಪಾಪ. ನಿಮ್ಗೆ ಎಷ್ಟು ಬೀಳುತ್ತೆ ಅಣ್ಣ ಇದಕ್ಕೆ ಮಾರ್ಕೆಟ್ಗೆ ಹಾಕಿದ್ರೆ? ಇದು ಒಂದು ಕಟ್ಟು 10 ರೂಪಾಯಿ. 10 ರೂಪಾಯಿ. ನಮ್ಮ ಮಾರ್ಕೆಟಲ್ಲೂ ಅಷ್ಟೇ ಮಾರ್ತಾರಲ್ಲ 10 ರೂಪಾಯಿಗೆ? ಮಾರಲ್ಲ, 20 ರೂಪಾಯಿ ಮಾರ್ತಾರೆ. ಹೌದಾ? ಅಂದ್ರೆ 1 ದಿನ 2 ದಿನ ಆದ್ಮೇಲೆ 10 ರೂಪಾಯಿಗೆ ಮಾರ್ತಾರೆ ಅವರು? ಇಲ್ಲ ಇವಾಗ ಬೆಳಗ್ಗೆ ನಾವು ಹಾಕ್ಬಿಟ್ರೆ, ಬೆಳಗ್ಗೆ 4 ಗಂಟೆಗೆ ಹಾಕ್ಬಿಟ್ರೆ ನಿಮ್ಗೆ ಇದು ಬೆಳಿತೀರಲ್ಲ, ಇದರಿಂದ ಲಾಭ ಇದೆಯಾ? ಲಾಭ ಇದೆಯಾ? 2 kg ಬೀಜ ಚೆಲ್ಲಿದ್ದೀರಿ. 2 kg ಬೀಜ 1,500 ಇವತ್ತೇ ಹುಟ್ಟದೆ. ಇನ್ನು 10 ಪಟ್ಟದೆ. 10 ಪಟ್ಟಿಗೆ ಎಷ್ಟಾಯ್ತು? 10,000 ಆಯ್ತು. ಖರ್ಚು ಮಾಡಿರ್ತೀರಾ ಇದಕ್ಕೆ? 200 ರೂಪಾಯಿ ಖರ್ಚು ಮಾಡಿದ್ರಿ 2 kg ಬೀಜದ್ದು ಲಾಭ. 200 ರೂಪಾಯಿಗೆ 10,000 ಲಾಭನ ನಿಮ್ಗೆ? 2 kg ಬೀಜ 1 ಮೂಟೆ ಲಾಗೋಳು 2,000.
1 kg 2 kg ಬೀಜ 200 ರೂಪಾಯಿ. ಹಾಂ ಆಮೇಲೆ ಉಳುಮೆದೆಲ್ಲ ಲೆಕ್ಕ ಮಾಡಿದ್ರೆ ಟೋಟಲ್ ನಿಮಗೆ ಇದನ್ನ ಇಷ್ಟು ಬೆಳಿತೀನಿ ಅಂದರೆ ಎಷ್ಟಾಗುತ್ತೆ ಟೋಟಲ್ ಅಮೌಂಟ್ ನಿಮ್ಗೆ? ಒಂದು 5,000 ಆಗೈತೆ. 5,000 ಖರ್ಚು. ಅದು 5,000 ಬಿಟ್ಟು ಎಕ್ಸ್ಟ್ರಾ ಅಮೌಂಟ್ ನಿಮ್ಗೆ ಆಗುತ್ತೆ ಇದರಿಂದ? ಆಗುತ್ತೆ. ಎಷ್ಟು ತೊಗೊತೀರಾ? ಎಷ್ಟು ಲಾಭ ಆಗುತ್ತೆ? ಇವಾಗ ಇದಕ್ಕೆ ಕರೆಕ್ಟಾಗಿ ರೇಟ್ ಇದ್ದಿದ್ರೆ ಒಂದು 25,000 ಆಗೋದು ಇಷ್ಟರಲ್ಲೇ. ಹೌದಾ? ಇದು ಎಷ್ಟಿದೆ ಇದು? ಇದನ್ನ ಉದ್ದನ 200 ಅಡಿ. 200 ಅಡಿ. 200 ಅಡಿಗೆ 25,000 ಅಂದ್ರೆ ರೇಟ್ ಇದ್ರೆ. ರೇಟ್ ಇಲ್ಲ ಅಂದ್ರೆ 10,000. 10,000 ದನ ಮೇಸ್ತೀರಿ ಇಷ್ಟು. ರೇಟ್ ಇದ್ರೆ ಕಿತ್ಕೊಳ್ತೀರಿ. ಇದೊಂದೇನಾ ನೀವು ಹಾಕೋದು? ಪಾಲಕ್ ಸೊಪ್ಪು ಒಂದೇನಾ? ಎಲ್ಲ ಬೆಳಿತೀರಿ. ಹೀರೆಗಿಡ ಹಾಕಿದ್ದೀರಿ, ಅಲ್ಲಿ ಹೀರೆಗಿಡ ರೆಡಿ ಮಾಡಿ ಉಣಿದೀನಿ, ಎಲ್ಲ ಮಾಡ್ತೀವಿ. ಆ ಕಡೆ ಕೆಳಗಡೆ ಅಲ್ಲಿ ಆ ಪಕ್ಕದ ಪ್ಲಾಟಲ್ಲಿ ಜೋಳ ಉಣಿದಿರಿ, ಮೆಣಸಿನ ಗಿಡ ಹಾಕಿದ್ದೀರಿ. ಸ್ವಂತ ಕಸುಬುನಾ? ಸ್ವಂತ ಕಸುಬು ಇದೇನೆ. ಅದು ಹೀರೆಕಾಯಿ ಎಲ್ಲ ನಿಮ್ದೇನಾ? ನಮ್ದೆ. ನಿಮ್ದು ಹಂಗಾರೆ ಹೀರೆಕಾಯಿ ಕಿತ್ಕೊಂಡು ಹೋಗೋಣ. ಎಲ್ಲ ಕೂಳೆ ಆಗಿದೆ, ಕಿತ್ಕೊಂಡು ಹೋಗಿ. ಗಿಡನೇ ತಪ್ಸಾಕಿದ್ದೀನಿ, ಇನ್ನೆಲ್ಲಿ ಕಾಯಿ ಸಿಕ್ಕಿಲ್ತೀರಾ? ಮತ್ತೀಗ ಅದೇ ಅಷ್ಟೇನಾ? ಇದು ಏನ್ ಮಾಡ್ತೀರಾ? ಬೇರೆ ಏನ್ ಹಾಕಲ್ಲ ಅಲ್ಲಿಗೆ? ಇವಾಗ ಹಂಗೆ ರೆಡಿ ಮಾಡಿ ಅದಕ್ಕೆ ಬೀನ್ಸ್ ಹಾಕ್ತೀರಿ. ಅದೇ ಗೂಟಕ್ಕೆ ಅದನ್ನೆಲ್ಲ ಕಳೆ ತೆಗೆದು ಎೈ ಹೊಡೆದು ದಿಬ್ಬನೆಲ್ಲ ಪಾಳಿಸಿ ಗೊಬ್ಬರ ಹಾಕ್ಬಿಟ್ಟು ಬೀನ್ಸ್ ಹಾಕ್ತೀರಿ. ಪಾಲಕ್ ಸೊಪ್ಪು ಕೇಳ್ತಾ ಇದೀನಿ, ಅಂಕಲ್ ಕೊಡ್ತಾರ ಕೊಡಲ್ಲ ಗೊತ್ತಿಲ್ಲ. ತಗೊಂಡೋಗಮ್ಮ. ಅಯ್ಯೋ, ಇವ್ರು ತಗೊಂಡೋಗಲ್ಲ ಖುಷಿ. ನನಗೆ ಇದು ಮಾತೇ ಸಾಕು ಅಂತ ಅನಿಸ್ತಿದೆ. ಥ್ಯಾಂಕ್ಸ್. ಇನ್ನೊಂದ್ಸಲ ಬರ್ತೀನಿ, ಅವಾಗ ತಗೊಂಡು ಹೋಗ್ತೀನಿ. ನೋಡಿ ಎಷ್ಟು ಫ್ರೆಶ್ ಆಗಿರೋದು. ತಗೊಂಡೋಗ್ರಿ ಇವಾಗ ಸದ್ಯ. ಬಂಗಾರಲ್ಲ ಸೊಪ್ಪು ಕೊಡಿ, ನಿಮ್ಮ ಕೈಯಿಂದನೇ ಯಾವ್ದಾದ್ರು ಒಂದು ಚೆನ್ನಾಗಿರೋದು ಕೊಡಿ. ಒಂದೇ ಸಾಕು. ಥ್ಯಾಂಕ್ ಯು ಸೋ ಮಚ್. ಪಾಲಕ್ ಇಲ್ಲೇ ಬೆಳೆದಿರೋದು, ಇವರ ಕೈಯಾರೆ ಈಗ ಕಟಾವು ಮಾಡಿ ನನ್ನ ಕೈಯೇ ಇಟ್ಟಿದ್ದಾರೆ. ಥ್ಯಾಂಕ್ ಯು ಆಂಟಿ, ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು ಅಜ್ಜಿ, ಬಾಯ್, ಥ್ಯಾಂಕ್ ಯು. ಏನೆಲ್ಲ ಬೆಳೆ ಆಗ್ತಿರೋ ಅದೆಲ್ಲ ಹಿಂಗೆ 25 ಅಡಿಲಿ ಚೆನ್ನಾಗಿ ಬೆಳೀರಿ. ಇದೇ ಒಂಥರ ಜೀವನ ಚಂದ ಅಲ್ವಾ? ಬೆಳೆಯೋದು, ಕಟ್ ಮಾಡೋದು, ಫ್ಯಾಮಿಲಿ ಪೂರ್ತಿ ಮಾರೋದು. ಓಕೆ, ಹಿಂಗೆ ನಿಮ್ಮ ಬೆಳೆ ಚೆನ್ನಾಗಾಗಲಿ, ಹಿಂಗೆ ಮಳೆ ಬಂದು ಇನ್ನೂ ಹೆಚ್ಚಾಗಿ ನಿಮಗೆ ಲಾಭ ಸಿಗಲಿ. ನೀವು ಹಾಕಿರೋ ಬಂಡವಾಳಕ್ಕೆ ಇನ್ನೂ ಜಾಸ್ತಿ ಬೆಲೆ ಸಿಗಲಿ. ಬರೋದೇ ಅಜ್ಜಿ? ನೋಡು, ಪಾಲಕ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಎತ್ಕೊಂಡಿದ್ದಲ್ಲ, ಕೊಟ್ಟಿದ್ದು. ಆಯ್ತು ಎತ್ಕೊಂಡೆ ಹೋಗಮ್ಮ. ಏನು ದೇವ್ರು ಕೊಟ್ಟ. ಥ್ಯಾಂಕ್ಸ್ ಅಜ್ಜಿ. ಥ್ಯಾಂಕ್ಸ್.